ಸರ್, ಇವತ್ತು DCM ಅವ್ರನ್ನ ಭೇಟಿ ಆಗಿದ್ರಿ? ಇಲ್ಲ, ನಮ್ಮದು ಸ್ವಲ್ಪ ಕಲಬುರಗಿ ಸಿಟಿಗೆ ಕುಡಿಯೋ ನೀರಿನ ಸಮಸ್ಯೆ ಆಗ್ತಾಯಿದೆ. ಸೊ ಬೇರೆ ರಾಜ್ಯದಿಂದ ಸ್ವಲ್ಪ ನೀರು ಬಿಡಬೇಕಾಗತ್ತೆ. ಅಫ್ಜಲ್ಪುರ, ಆಳಂದ ಮತ್ತು ನಮ್ಮ ಕಲಬುರಗಿ ಸಿಟಿಗೆ ಈ ಬೇಸಿಗೆ ಕಾಲದಲ್ಲಿ ಅಥವಾ ಏನು ಬರದ ಛಾಯೆ ಏನಿದೆ ಅದನ್ನು ನೀಗಿಸಲಿಕ್ಕೆ ಸ್ವಲ್ಪ ಮಹಾರಾಷ್ಟ್ರದಿಂದ ನೀರು ಬಿಡಿಸ್ಬೇಕು. ಸೊ ಇದಕ್ಕೆ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಬಂದಿದ್ದೆ. ನಿನ್ನೆ ರಿಸಲ್ಟನ್ನು ನೀವು ನೋಡಿದ್ದೀರಾ? ತಮಿಳ್ನಾಡು ಅನ್ಎಕ್ಸ್ಪೆಕ್ಟೆಡ್ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ನೋಡಿ, ತಮಿಳ್ನಾಡಿನಲ್ಲಿ ನೀವು ಹೇಳ್ದಂಗೆ ನಮ್ಮ ನಿರೀಕ್ಷೆಗಿಂತ ಕಮ್ಮಿ ಬಂದಿರೋದು ನಿಜ. ಆದರೆ ಜನರ ತೀರ್ಪಿಗೆ ಬಾಗಲೇಬೇಕಾಗ್ತಾಯಿದೆ. ನೋಡೋಣ, ನಮ್ಮ ಇನ್ನೂ ಸಂಪೂರ್ಣ ಬೆಂಬಲ ಯಾರಿಗೂ ಸಿಕ್ಕಿಲ್ಲ. ಮುಂದೆ ಏನು ಮಾಡೋದು ನಮ್ಮನ್ನ ಹೈಕಮಾಂಡ್ ಅವ್ರು ಸೇರಿ ಮಾಡ್ತಾರೆ. ಅಸ್ಸಾಂದು ಹೊಡೆತ ಬಿತ್ತು. ನೋಡಿ, ಅಸ್ಸಾಮು ಮತ್ತು ವೆಸ್ಟ್ ಬೆಂಗಾಲು BJPಯವರ ಜಯ ಅಲ್ಲ, ಅದು ಎಲೆಕ್ಷನ್ ಕಮಿಷನ್ನಿನ ಜಯ. ಅದು ಯಾವ ರೀತಿ ಅಸ್ಸಾಂನಲ್ಲಿ ಡಿಲಿಮಿಟೇಷನ್ ನಡೆಸಿದ್ದಾರೆ, ಯಾವ ರೀತಿ ವೆಸ್ಟ್ ಬೆಂಗಾಲ್ನಲ್ಲಿ SIR ನಡೆಸಿದ್ದಾರೆ. ನೋಡಿ, ಸುಮಾರು 1 ಕೋಟಿ ಜನರಿಗೆ ನೀವು ಮತದಾರರ ಪಟ್ಟಿಯಿಂದ ತೆಗಿತೀರಾ. ಸುಮಾರು 27 ಲಕ್ಷ ಜನರು ಯಾರು ಅರ್ಹರಿದ್ದಾರೆ ಟ್ರಿಬ್ಯುನಲ್ಸಿಗೆ ನೀವು ಅವರ ವಾದ ಏನಿದೆ ಅಂತ ಕೇಳೋದಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ವಿಕ್ಟ್ರಿ ಆಫ್ ದ ಎಲೆಕ್ಷನ್ ಕಮಿಷನ್. ನೀವು ಎಲೆಕ್ಷನ್ ಕಮಿಷನರಿಗೆ ಜೇಬ್ನಲ್ಲಿ ಇಟ್ಕೊಂಡಿದ್ದೀರಾ. ಎಲೆಕ್ಷನ್ ಕಮಿಷನ್ ಪ್ರೊಸೆಸ್ನ ನೀವು ಸಂಪೂರ್ಣವಾಗಿ ನಾಶ ಮಾಡಿಬಿಟ್ಟಿದ್ದೀರಾ. ವೆಸ್ಟ್ ಬೆಂಗಾಲ್ ಆ್ಯಂಡ್ ಅಸ್ಸಾಂ, ನಾನು ಹೇಳ್ತಾ ಇದ್ದಂಗೆ ಯಾವ ರೀತಿ ಮಹಾರಾಷ್ಟ್ರ, ಮಧ್ಯಪ್ರದೇಶ್ ಮತ್ತು ಹರಿಯಾಣ ನಡೆದಿದೆ ಅದೇ ರೀತಿ ನಡೆದಿರೋದು. BJPಯವರು ದೇ ಹ್ಯಾವ್ ಕ್ಯಾಪ್ಚರ್ಡ್ ದ ಎಂಟೈರ್ ಪ್ರೊಸೆಸ್ ಆಫ್ ಎಲೆಕ್ಷನರಿಂಗ್. ಭಾಳ ಸ್ಪಷ್ಟವಾಗಿ ಇದು ಕಾಣಿಸ್ತಾ ಇದೆ ಅದರಲ್ಲಿ. ನೋಡೋಣ, ಈಗ ನೋಡಿ, SIRನಲ್ಲಿ ವೆಸ್ಟ್ ಬೆಂಗಾಲ್ನಲ್ಲಿ ಸುಮಾರು 91 ಲಕ್ಷ ಜನ, 91 ಲ್ಯಾಕ್ ಜನರಿಗೆ ಆಚೆ ತೆಗೆದ್ರು. ಟ್ರಿಬ್ಯುನಲ್ಸ್ ಅಂತ ಸೆಟಪ್ ಮಾಡಿದ್ರು. 27 ಲಕ್ಷ ಜನ ಟ್ರಿಬ್ಯುನಲ್ಗೆ ಅಪ್ಲೈ ಮಾಡಿದ್ರು ಕೂಡ ಅಲ್ಲಿ ಅವರಿಗೆ ಯಾವುದೇ ರೀತಿಯಾಗಿ ಅವರಿಗೆ ಸ್ಪಂದನೆ ಸಿಕ್ಕಿಲ್ಲ. ಮತ್ತು ಎಲ್ಲಿ ಹೋಗಬೇಕು ಜನ? ಅವರು ನಾಗರಿಕರು ತಾನೆ, ಅವರು ಮತದಾರರು ತಾನೆ. ಮತ್ತು ಇವಾಗ ನೀವು ನೋಡಿ ಯಾವ ರೀತಿ ಅಂಕಿಅಂಶಗಳು ಬಂದಿದೆ. 4%ನಲ್ಲಿ ಎಷ್ಟು ವ್ಯತ್ಯಾಸ ಇದೆ ವೆಸ್ಟ್ ಬೆಂಗಾಲಲ್ಲಿ. ಸುಮಾರು 80ರಿಂದ 100 ಸೀಟಿಗೆ ಅಫೆಕ್ಟ್ ಆಗಿದೆ. ದರ್ ಈಸ್ ಏನೋ ಅದರಲ್ಲಿ ಮುಚ್ಚುಮರೆ ಇಲ್ಲ, ಎಲ್ಲ ದತ್ತಾಂಶಗಳು ನಿಮ್ಮ ಮುಂದೆನೇ ಇದೆ ನೋಡಲಿಕ್ಕೆ. ಅದನ್ನು ಹೇಗೆ ಲೀಗಲಿ ಟ್ಯಾಕಲ್ ಮಾಡೋದು ನೋಡೋಣ. ಇದು ಮುಂದೆ ಕರ್ನಾಟಕದಲ್ಲೂ ನಡೆಯುತ್ತೆ, ಆಶ್ಚರ್ಯ ಇಲ್ಲ ಇದರಲ್ಲಿ. ದಾವಣಗೆರೆ ಟೈಟ್ ಫೈಟ್ ಇತ್ತು ಅಂತ ಅನ್ಸುತ್ತಲ್ಲ? ಅಫ್ಕೋರ್ಸ್, ನಾವು ದಾವಣಗೆರೆ ಆಲ್ಸೋ ನಾವು ಇನ್ನೂ ಹೆಚ್ಚು ಮತಗಳನ್ನು ನಿರೀಕ್ಷೆ ಮಾಡಿದ್ವಿ. ಆದರೆ ಗೆಲುವೇ ಅಲ್ಲ. ಒಂದು ಮತದಿಂದ ಗೆದ್ರೂ ಕೂಡ ಅದು ವಿಧಾನಸೌಧ ಒಳಗಡೆನೇ ಇರ್ತೀರ. ಬಟ್ ಹೌದು, ಇನ್ನು ಸ್ವಲ್ಪ ಹೆಚ್ಚಿನ ಸಂಖ್ಯೆ ಬರಬೇಕಾಗಿತ್ತು. ಅದನ್ನು ನಾವೆಲ್ಲರೂ ಕೂತ್ಕೊಂಡು ಪಕ್ಷದ ಒಳಗಡೆ ಚರ್ಚೆ ಮಾಡ್ತೀವಿ. ಶೃಂಗೇರಿ ಟಿಕೆಟ್ ವಿಚಾರದಲ್ಲಿ BJPಯವರು ಈ ರೀತಿ ನಡ್ಕೊಳ್ತಾರೆ, ಈ ಥರ ಕ್ರಿಮಿನಲ್ ಇದ್ದಾರೆ ಅಂತ ಗೊತ್ತಿರಲಿಲ್ಲ ಅಂತ ನಾನು DCM ಅವರು ಹೇಳಿದ್ದಾರೆ. ನೋಡಿ, ಖಂಡಿತವಾಗೂ ಅಲ್ಲಿ ಶೃಂಗೇರಿನಲ್ಲಿ ನಡೆದಿರೋದು ಕೂಡ ಒಂದು ರೀತಿ ಮೋಸನೇ. ಯಾವ ರೀತಿ ಅವರು ಬ್ಯಾಲೆಟ್ ಪೇಪರ್ಗಳನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಯಾವ ರೀತಿ BJP ಅಭ್ಯರ್ಥಿ ಹೆಸರನ್ನು ಟಿಕ್ ಮಾಡಿದ್ದಾರೆ, ಹೇಗಾಗಿದೆ ಏನಾಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಸೆಂಟ್ರಲ್ ಅಬ್ಸರ್ವರ್ ಕೂಡ ರೈಟಿಂಗ್ನಲ್ಲಿ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಸೊ ಯಾವುದೇ ತನಿಖೆ ಮಾಡಲಾರ್ದೆ ಈಗ ಏಕಾಏಕಿ ಅನೌನ್ಸ್ ಮಾಡಿದ್ದು ತಪ್ಪು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಸರಿಗ ಒಂದು ವೇಳೆ ಏನಾದರೂ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಸೋತಿದ್ದಿದ್ರೆ ಯಾವುದಾದ್ರೂ ಒಂದು ಕ್ಷೇತ್ರ, ಆವಾಗ ಕ್ಯಾಬಿನೆಟ್ ರೀಶಫಲ್ ಆಗುವಂಥ ಚಾನ್ಸಸ್ ಇರ್ತಿತ್ತು. ಆದರೆ ನೋಡಿ, ಇದಕ್ಕೆ ಸಂಬಂಧ ಇಲ್ಲ. ಕ್ಯಾಬಿನೆಟ್ ರೀಶಫಲ್ ಈಸ್ ದ ಪ್ರೆರಾಗೇಟಿವ್ ಆಫ್ ದ ಹೈಕಮಾಂಡ್ ಆ್ಯಂಡ್ ದ ಚೀಫ್ ಮಿನಿಸ್ಟರ್. ಅದಕ್ಕೆ ದಾವಣಗೆರೆಗೆ, ಅದಕ್ಕೆ ಬಾಗಲಕೋಟೆಗೆ ಯಾವುದೇ ಲಿಂಕ್ ಇಲ್ಲ. ಅದು ಆಮೇಲೆ ಒಂದು ಕ್ಯಾಬಿನೆಟ್ ರೀಶಫಲ್ ಅನ್ನೋ ಪ್ರಕ್ರಿಯೆ ಏನಿದೆ, ಇದು ಸಹಜವಾದಂಥ ಪ್ರಕ್ರಿಯೆ. ಯಾವಾಗಲೂ 2-2.5 ವರ್ಷ 3 ವರ್ಷಕ್ಕೆ ಬದಲಾವಣೆಯನ್ನು ನಾವು ಕಾಣ್ತೀವಿ. ಯಾವುದೇ ಪಕ್ಷ ಇರ್ಬೋದು, ಯಾವುದೇ ಸರ್ಕಾರ ಇರ್ಬೋದು. ಸೊ ಅದ್ರ ಬಗ್ಗೆನೂ ಸದ್ಯಕ್ಕೆ ಚರ್ಚೆ ಇಲ್ಲ. ಚರ್ಚೆಗೆ ಬಂದಾಗ ನೋಡೋಣ. ಆದರೆ ಅದಕ್ಕೆ ಬಾಗಲಕೋಟೆ ಎಲೆಕ್ಷನಿಗೆ, ದಾವಣಗೆರೆ ಎಲೆಕ್ಷನಿಗೆ ಸಂಬಂಧ ಇಲ್ಲ. ಬಟ್ ಈ ಸದ್ಯದ ಮಟ್ಟಿಗೆ ಕ್ಯಾಬಿನೆಟ್ ರೀಶಫಲ್ ಎಕ್ಸ್ಪೆನ್ಷನ್ ಆಗುವಂಥ ಚಾನ್ಸೇ ಇಲ್ಲ ಅನ್ನೋ ರೀತಿ ಈಗ ಒಂದಿಷ್ಟು ರೂಮರ್ಗಳು ಸ್ಟಾರ್ಟ್ ಆಗಿದೆ. ಎಲ್ಲಿ ರೂಮರ್ ಇವೆ? ನೀವೇ ಮಾಧ್ಯಮದಲ್ಲಿ ಹೇಳ್ತಾ ಇದ್ದೀರಾ. ಎಲ್ಲಿ ಯಾರು ಹೇಳಿದ್ದಾರೆ? CM ಹೇಳಿದಾರಾ? DCM ಹೇಳಿದಾರಾ? ಹೇಳಿಕೆ ಕೊಟ್ಟಿಲ್ಲ. ಮತ್ತು ನೋಡಿ, ಗಾಳಿ ಸುದ್ದಿಗೆಲ್ಲ ನಾವು ಉತ್ತರ ಕೊಡೋಕ್ಕಾಗೋದಿಲ್ಲ. ಯಾವುದಾದ್ರೂ ನಮ್ಮ ಪಕ್ಷದ ಹಿರಿಯರು ಇರ್ಬೋದು, ವರಿಷ್ಠರು ಇರ್ಬೋದು, ಅಧಿಕೃತವಾಗಿ ಏನಾದರೂ ಹೇಳಿದರೆ ಅದಕ್ಕೆ ನಾವು ಉತ್ತರ ಕೊಡ್ಬೋದು.
ಸರ್ AICC ಅಧ್ಯಕ್ಷರು ಮಾತನಾಡುವಾಗ ಹೇಳಿದರು CM ಈಗಾಗಲೇ ಇದ್ದಾರೆ, ಪೋಸ್ಟ್ ವೇಕೆಂಟ್ ಇಲ್ಲ, ಆ ವಿಚಾರ ಇನ್ನೂ ಮಾತುಕತೆಗೂ ಬಂದಿಲ್ಲ. ಮತ್ತು ಅವ್ರು ಹೇಳಿದ್ಮೇಲೆ ಇನ್ನೇನು ಉಳಿತು? ಇನ್ಯಾರು ಎಂಡರ್ಸ್ ಮಾಡಬೇಕು? ವೆರಿ ಕ್ಲಿಯರ್ಲಿ ದ AICC ಪ್ರೆಸಿಡೆಂಟ್ ಹ್ಯಾಸ್ ಟೋಲ್ಡ್ ಖಾಲಿ ಇಲ್ಲ, ಇದ್ದಾಗ ಏನಾದರೂ ಬದಲಾವಣೆ ಇದ್ದರೆ ನಾವು ತೀರ್ಮಾನ ತಗೋತೀವಿ, ಸಂದರ್ಭ ಬರಲಿ ಸನ್ನಿವೇಶ ಬರಲಿ ಯಾರೂ ಮಾತಾಡೋ ಅಗತ್ಯ ಇಲ್ಲ ಅಂತ ಹೇಳಿದ್ಮೇಲೆ ನಾವೆಲ್ಲ ಮಾತಾಡೋದ್ರಲ್ಲಿ ಅಪ್ರಸ್ತುತ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.